ನಾನು ಕಂಪೇರ್ ಮಾಡೋಣ ಅಂತ ನಮ್ದು 2000 ಬಜೆಟ್ ಮೂವಿ ರಾಮಾಯಣ ವರ್ಸಸ್ ಸ್ಪೈಡರ್ ಮ್ಯಾನ್ ಕೂಡ 2000 ಕ್ರೋಸ್ ಬಜೆಟ್ ಸಾಕಾಗಿದೆ ಇದು. ಹಿಂದಿಲಿ ಸೂರ್ಯಕುಮಾರ್ ಯಾದವ್ ಅಂತೆ ಹೌದಾ ವಾಯ್ಸ್ ಓವರ್ ಸ್ಪೈಡರ್ ಮ್ಯಾನ್ಗೆ. ನನಗೆ ರೋನಿತ್ ಹೇಳಿದ್ಮೇಲೆ ಗೊತ್ತಾಗಿಲ್ಲ. ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಯಾರ ಜೊತೆ ಇದ್ದೀನಿ ನಾನು, ರಘುವಣ್ಣ ಅಂಡ್ ರೋನಿತ್. ರೋನಿತ್ ಎಲ್ಲಿ ಹೋಗ್ತಿದೀವಿ ನಾವು ಇವತ್ತು? ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ನೋಡಕ್ ಹೋಗ್ತಿದೀವಿ ಅಲ್ವಾ? ಸೊ ನೀನಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೆಯಾ? ಒಂದು ವಾರದಿಂದ ಮಲಗೆ ಇಲ್ಲ. ನಾನು ಕಂಪೇರ್ ಮಾಡೋಣ ಅಂತ ನಮ್ದು 2000 ಬಜೆಟ್ ಮೂವಿ ರಾಮಾಯಣ ವರ್ಸಸ್ ಸ್ಪೈಡರ್ ಮ್ಯಾನ್ ಕೂಡ 2000 ಕ್ರೋಸ್ ಬಜೆಟ್ ಮೂವಿ ಹೆಂಗಿರುತ್ತೆ ಅಂತಲ್ವಾ? ಹೆಂಗಿದೆ ಅದೇ ಇವರು ರಾಮಾಯಣ ಬಂದ್ಮೇಲೆ ಗೊತ್ತಾಗುತ್ತೆ, ಇವ್ರು ಮಾರ್ವೆಲ್ನೆಲ್ಲ ಮ್ಯಾಚ್ ಮಾಡೋ ಹಂಗೆ ಮಾಡ್ಬೇಕು. ವರ್ಲ್ಡ್ ವೈಡ್ ಮಾಡಿರೋದು ಮೂವಿ, ಹೌದು ಮಾಡ್ಲೇಬೇಕು. ಸೇಮ್ ಬಜೆಟ್ ಅಲ್ವಾ, ಅದಕ್ಕಿಂತ ಜಾಸ್ತಿನೇ ಇದೆ ಬಜೆಟ್. ನಿಮಗೆ ರಾಮಾಯಣ ಟ್ರೈಲರ್ ನೋಡಿ ಅನ್ನಿಸ್ತು? ಅದಕ್ಕೆ ಕಮೆಂಟ್ ಮಾಡಕ್ ಆಗಲ್ಲ, ಮೂವಿ ಬಂದ್ಮೇಲೆ ನೋಡ್ಬೋದು. ಹೌದು, ನಾನು ಆಕ್ಚುಲಿ ಸ್ಪೈಡರ್ ಮ್ಯಾನ್ ಅಂತ ಹೇಳಿದ್ರಲ್ಲ, ಇವರು 2003 ಫಸ್ಟ್ ಸ್ಪೈಡರ್ ಮ್ಯಾನ್ ಬಂದಿದ್ದು. ಅವಾಗಲೇ ಅವ್ರು ಆ ಕ್ವಾಲಿಟಿ ಕೊಟ್ಟಿದ್ರು. ನಿಜವಾಗ್ಲೂ ಅದು ಫಸ್ಟ್ ಸ್ಪೈಡರ್ ಮ್ಯಾನ್ ಮರೆಯೋಕೆ ಆಗಲ್ಲ. ಫಸ್ಟ್ ಸ್ಪೈಡರ್ ಮ್ಯಾನ್ ಮರೆಯೋಕೆ ಆಗಲ್ಲ. ಅದು ಆ ಕಾನ್ಸೆಪ್ಟ್ ತಂದಿದ್ದು, ಸ್ಪೈಡರ್ ಬಂದು ಕಚ್ಚದಂತೆ, ಇವನಿಗೆ ವೆಬ್ ಬರದಂತೆ ಕಾನ್ಸೆಪ್ಟ್ ಯಾವಾಗಿಂದಾನು ಇತ್ತು. ಮೂವಿಗೆ ಕನ್ವರ್ಟ್ ಮಾಡಿದ್ರಲ್ಲ, ಯಾವಾಗ್ಲೂ ಬರ್ದಿದ್ರು. 1976 ಅಲ್ಲಿ ಬರ್ದಿದ್ರು ಅಲ್ವಾ? ಆದ್ರೂ ಮಜಾ ಇರುತ್ತೆ ಮೂವಿ. ನಿಮ್ಗೆಲ್ಲ ಒಳ್ಳೆ ಮಜಾ. ಆಕ್ಚುಲಿ ಹೊರ್ಗಡೆನೂ ಅಷ್ಟೇ. ಈಗ ಸ್ಯಾಟರ್ಡೆ ಸಂಡೇ ಫುಲ್, ಈಗ US ಅಲ್ಲೆಲ್ಲ ಫುಲ್ ತುಂಬೋಗ್ಬಿಟ್ಟಿದೆ ಶೋಸ್. ಅಂದ್ರೆ ಇವನು ಹೆಂಗ್ ಗೊತ್ತಾ, ಈ ಹೊಸ ಸ್ಪೈಡರ್ ಮ್ಯಾನ್ ಇದನ್ನಲ್ಲ, ಇವಂದೇ ಒಂಥರ ಅವರ ಸಣ್ಣ ಹುಡುಗ ಬೇರೆ. ಆಮೇಲೆ ಇವನ್ ಮೊನ್ನೆ ಇದ್ರಲ್ಲೂ ಮಾಡಿದಾನಲ್ಲ, ಒಡಿಸಿ, ಅದ್ರಲ್ಲೂ ಇದಾನೆ. ಅಲ್ಲಿ ಕನ್ನಡದಲ್ಲಿ ಹಾಕಿದಾರೆ ಸ್ಪೈಡರ್ ಮ್ಯಾನ್ ಅಂತ. ಅಯ್ಯೋ, ವೀರೇಶನ್ನೆಲ್ಲ ಸ್ಪೈಡರ್ ಮ್ಯಾನ್ ಬರಂಗಾಗೋಯ್ತಲ್ಲ ಕನ್ನಡ ಸ್ಪೈಡರ್ ಮ್ಯಾನ್. ಅದಕ್ಕೆ ಮೋಸ್ಟ್ಲಿ ರಿಷಬ್ ಶೆಟ್ಟಿ ಪ್ರಮೋಷನ್ ಮಾಡ್ತಿದ್ದು, ರಿಷಬ್ ಶೆಟ್ಟಿ ಪ್ರಮೋಷನ್ ಕನ್ನಡ ಮೂವಿಗೆ, ಕನ್ನಡ ಡಬ್ಬಿಂಗಿಗೆ. ಹಿಂದಿಲಿ ಸೂರ್ಯಕುಮಾರ್ ಯಾದವ್ ಅಂತೆ ಹೌದಾ ವಾಯ್ಸ್ ಓವರ್ ಸ್ಪೈಡರ್ ಮ್ಯಾನ್ಗೆ. ಅಷ್ಟೊಂದು ನನಗೆ ರೋನಿತ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಇಡೇ ನಾವು ಒಳ್ಳೆ ಪ್ಲಾನ್ ಮಾಡ್ಬೇಕು, ಹೋಗೋಣ. ಸುಮ್ನೆ ಹೋಗಿ ಓತ್ಲ ಹೊಡಿಬಾರ್ದು, ಇದನ್ನೆಲ್ಲ ಕರ್ಕೊಂಡು ಹೋಗಿ. ಫ್ರೈಡೇ ಹೆಂಗ್ ಗೊತ್ತಾ, ಸ್ವಲ್ಪ ವೆದರ್ ನೋಡ್ಕೊಂಡು ಹೋಗ್ಬೇಕು. ನೀವು ಔಟ್ಡೋರ್ ಮಾಡ್ತೀನಿ ಅಂದ್ರೆ ಮಳೆ ಇದ್ರಲ್ಲಿ ಏನೂ ಮಾಡಕ್ಕಾಗಲ್ಲ. ಆಮೇಲೆ ಪಿರಿ 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 ಮಳೆ ಬರ್ತಾನೆ ಇರುತ್ತಾ. ಮಳೆಗಾಲನ ನೆನ್ನೆ ಸರ್ರಿ ಮಳೆ ಅಣ್ಣ, ಕಳ್ಸೋದಲ್ಲೆಲ್ಲ ಫುಲ್ ರೋಡ್ ಜಾಮ್ ಆಗ್ಬಿಟ್ಟಿದೆ, ನದಿ ಎಲ್ಲ ಮೇಲ್ ಬಂದ್ಬಿಟ್ಟು. ಇಲ್ಲ, ನಾನು ಲಾಸ್ಟ್ ವೀಕ್ ಆನ್ ದ ವೇ ಹಂಗೆ ಧರ್ಮಸ್ಥಳ ಹೋಗ್ಬೇಕಾದ್ರೆ ಬಂದಿದ್ನಲ್ಲ ಸಕಲೇಶ್ಪುರ, ಎಷ್ಟು ಪೀಸ್ ಇದೆ ಗೊತ್ತಾ ಜಾಗ. ರೋಡ್ ಬೇರೆ ಚೆನ್ನಾಗಿದ್ಯಾ. ಹೌದು, ಮಜಾ ಇದೆ. ನೀವು ಹಿಂಗೆ ಫಸ್ಟ್ ಟೈಮಾ ಬೆಳಿಗ್ಗೆ 8:30 ಶೋಗೆಲ್ಲ ಬರ್ತಿರೋದು? ರೋನಿತ್ ಪಾಪ ವಾಪಸ್ ಇವತ್ತು ಹಾಸ್ಟ್ಲಿಗೆ ಹೋಗ್ತಾನೆ, ಅದಕ್ಕೆ ಬೆಳಿಗ್ಗೆನೆ ತೋರಿಸ್ಬಿಡೋಣ. ಮತ್ತೆ ಬರ್ತಾನೆ, 2 ತಿಂಗಳಿಗೆ ಒಂದ್ಸತಿ ನಾನು ಬರ್ತಾನೆ. ಈಗ ಅಲ್ಲಿ ಹೋಗ್ಬಿಟ್ಟು ಫುಲ್ ನೀವು ಸ್ಕೂಲಲ್ಲಿ ರಿವ್ಯೂ ಮಾತಾಡೋದಲ್ಲ, ಹಿಂಗೆ ಹಂಗಿತ್ತು ಮೂವಿ, ಹಿಂಗಿತ್ತು ಅಂತ. ನನಗೆ ಗೊತ್ತು, ಮಜಾ ಇರುತ್ತೆ. ಸುಮ್ನೆ ಹೇಳೋದು ತಿಂಗಳಾದ್ಮೇಲೆ ಬರ್ತೀನಿ ಅಂತ, ಮತ್ತೊಂದ್ 3 ದಿವಸ ಆದ ತಕ್ಷಣ ಫೋನ್ ಮಾಡೋದು, ಬರ್ತೀನಿ ಬರ್ಲಾ ಏನೋ ಒಂದು ರೀಸನ್ ಇಟ್ಕೊಂಡು. ನಾನೇನು ಹೇಳಲ್ಲ, ಇವನ್ ಹೆಂಗ್ ಗೊತ್ತಾ, ನಾನು ಹಾಕೊಡ್ತೀನಿ ಅಂತ ಹೇಳ್ತಾನೆ ಮನೆಗೆ ಹೋಗಿ. ಕಾರ್ತಿಕ್ ಅಣ್ಣ ನನಗೆ ಅಲ್ಲಿಗೆ ಸೇರಿಸಿ ಇಲ್ಲಿಗೆ ಸೇರಿಸಿ ಅಂತ ಹೇಳ್ತಾರೆ. ನೀವು ನನಗೆ ಬೈಯೋದು ಇಷ್ಟ ಅಂತ ನಿನಗೆ. ಅಯ್ಯೋ, ನನಗೆಲ್ಲ ಗೊತ್ತಾಗುತ್ತೆ. ಅಯ್ಯಯ್ಯೋ. ಓಕೆ ಗೈಸ್, ಆಲ್ರೆಡಿ ಮೂವಿಗೆ ಟೈಮ್ ಆಗಿದೆ. ಮೂವಿ ನೋಡ್ಬಿಟ್ಟು ಹೆಂಗಿದೆ ಅಂತ ಆಮೇಲೆ ರಿವ್ಯೂ ಹೇಳ್ತೀವಿ. ಇಂಥ ಥಿಯೇಟ್ರಿಗೆ ಬಂದ್ವಿ. ಹೆಂಗೆ ಅನ್ನಿಸ್ತಿದ್ರು ರೋನಿತ್? ಫುಲ್ ಮಜಾ ಕಣ ನಿಂದು. ಹಾಂ, ಪಾಪ್ಕಾರ್ನ್ ತಗೊಳ್ಳೋಣಬ್ಬ, ಒಳ್ಳೆ ಮಜಾ ಗುರು. ಹಾಂ,
ಓಕೆ ಅದು ಬೇರೆ, ಅದು 4DX. ನಮ್ಮ ಸ್ಪೈಡರ್ ಮ್ಯಾನ್ ಫುಲ್ಲು ಇದೆಲ್ಲ ಮಾಡಿಬಿಟ್ಟಾರೆ, ಏನೇನು ಹಾಕ್ಬಿಟ್ಟಿದ್ದಾರೆ. ಒಡಿಸ್ಸಿ, ಇಲ್ಲೆಲ್ಲ ಒಡಿಸ್ಸಿ ನೋಡಬಾರ್ದು. ಏನು ಸಾಕಾಗಿದೆ ಇದು. ಸ್ಪೈಡರ್ ಮ್ಯಾನ್ ಒಟ್ಟಿಗೆ ಏನು ಬೇಕೆಲ್ಲ ತಗೊಳ್ಳೋಣ. ಮಿಲ್ಟನ್ ಅವ್ರದ್ದು. ಓ ಇಂಟರ್ವಲ್ಲಿಗೆ ಬಂದಿದ್ದೀವಿ ಗೈಸ್. ಹೆಂಗಿದೆ ಮೂವಿ? ಇಂಟರ್ವಲ್ಲೇ ಫುಲ್ಲು ಫ್ಲ್ಯಾಟ್. ನೋಡಬೇಕು ಕ್ಲೈಮ್ಯಾಕ್ಸ್ ಹೆಂಗಿದೆ ಅಂತ. ನಂಗಂತೂ ಮಜಾ ಬಂತಪ್ಪ. ನನಗೆ CG ಎಲ್ಲ ನೋಡಿ ತಲೆ ಕೆಟ್ಟೋಗ್ಬಿಡ್ತು. VFX ಇವಾಗ ತಾನೇ ಸ್ಪೈಡರ್ ಮ್ಯಾನ್ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀವಿ. ರೋನಿತ್ ಏನು ಅನ್ನಿಸ್ತಪ್ಪ? ಏನು ಇಷ್ಟ ಆಯ್ತು ನಿಂಗೆ ಮೂವಿಲಿ? ಆನಿಮೇಷನ್ ಹೆಂಗ್ ಮಾಡಿದಾರೆ ಅಂದ್ರೆ ಗೊತ್ತೇ ಆಗಲ್ಲ ರಿಯಲ್ ಫೇಕ್ ಅಂತ ಮಾಡಿದಾರೆ. ಹಂಗೆ ನಿಮ್ಗೆ ಏನು ಅನ್ನಿಸ್ತಾನ? ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇದ್ರ ಮೇಲೆ. ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಅಂಡ್ ಔಟ್ಪುಟ್ ಅಂಡ್ ಸ್ಟೋರಿ ಇದೆಯಲ್ಲ ಲೈಕ್ ಅಮೇಜಿಂಗ್ ಆಗಿದೆ. ಸೊ ನನ್ನ ಮೇನ್ ಏನಿದೆ ಮೈಂಡ್ ಅಲ್ಲಿ ಅಂದ್ರೆ ಸೇಮ್ ಬಜೆಟ್ ರಾಮಾಯಣ ಮತ್ತೆ ಸ್ಪೈಡರ್ ಮ್ಯಾನ್. ಸೊ ಇವಾಗ ಏನ್ ಕ್ವಾಲಿಟಿ ಕೊಟ್ಟಿದಾರೋ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ರಾಮಾಯಣದಲ್ಲೂ. ನೋಡೋಣ, ವೇಟಿಂಗ್ ಫಾರ್ ರಾಮಾಯಣ ಇದೇ ಕ್ವಾಲಿಟಿ ಕೊಡ್ತಾರ ಇಲ್ವಾ ಅಂತ. ಬಿಕಾಸ್ ನಂಗೆ CG ಯಾವ್ದು ರಿಯಲ್ ಯಾವ್ದು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸ್ಪೈಡರ್ ಮ್ಯಾನ್ ಎಲ್ಲ ಹೌದು ಚೆನ್ನಾಗಿ ಮಾಡಿದ್ದಾರೆ. ಇಟ್ ವಾಸ್ ಬ್ಯೂಟಿಫುಲ್, ಅಮೇಜಿಂಗ್ ಆಗಿದೆ. ಹೌದು. ಈಗ ನೋಡಿ, ಬರೀ 3 ದಿನದಲ್ಲಿ 200 ಕೋಟಿ ಬರೀ ಇಂಡಿಯಾದಲ್ಲಿ ಮಾಡಿದ್ದಾರೆ ಇವರು. ಓವರ್ ಆಲ್ ಬಜೆಟ್ ಇರೋದು 2 ಕೋಟಿ ಮಾಡಿದ್ದು, 3 ದಿನದಲ್ಲಿ 5,500 ಕೋಟಿ ಮಾಡಿದ್ದಾರೆ. ಏನು ಮಾಡಕ್ಕಾಗಲ್ಲ. ಅವ್ರದ್ದು ಟೆಕ್ನಿಕಲ್ ಥಿಂಗು, ಮೂವಿ ಮೇಕಿಂಗ್ ಸ್ಕಿಲ್ಸ್. ಹೌದು, ಅದೊಂದು 50 years ನಮ್ಗಿಂತ ಮುಂದೆ ಇದ್ದಾರೆ. ಡೂ ಎನಿಥಿಂಗ್. ಹೌದು, ನಮ್ಗಿಂತ ತುಂಬಾ ಟೈಮ್ ಬೇಕು ಅವ್ರ ಲೆವೆಲ್ ರೀಚ್ ಆಗಕ್ಕೆ. ಕರೆಕ್ಟ್. ಇಟ್ಸ್ ನಾಟ್ ಈಸಿ. ಎಲ್ಲೋ ಇದ್ದಾರೆ. ಇಲ್ಲಿ ಇಸ್ಕಾನ್ ಹತ್ರ ಬಂದಿದೀವಿ. ಗವರ್ಮೆಂಟ್ ಅವರು ಅರ್ಧ ರೋಡ್ ನ ಇಸ್ಕಾನಿಗೆ ಅಪ್ರೂವ್ ಮಾಡ್ಬಿಟ್ಟವ್ರೆ. ಬಂದಾಗೆಲ್ಲ ಟ್ರಾಫಿಕ್ ಜಾಮು. ಆಟೋದವ್ರು ನೋಡಿ ಇಷ್ಟ ಬಂದಂಗ್ ನಿಲ್ಸವ್ರೆ. ತೋರ್ಸ ಎಲ್ಲ ಗಾಡಿಗಳು, ಆಟೋಗಳು ಏನೋ ಮನೆ ಮುಂದೆ ಪಾರ್ಕ್ ಅನ್ಕೊಂಡು ನೋಡಿ. ಇದೇ ಪ್ರಾಬ್ಲಮ್. ಮೇನ್ ರೋಡ್ ಇದು, 100 feet ರೋಡ್ ಇದು. ನೋಡು ರೋಡ್ ಅದನ್ನ ಹೆಂಗ್ ಕೊಟ್ಬಿಟ್ರು ಅವ್ರಿಗೆ? ಹೆಂಗ್ ಕೊಟ್ರ ಗೊತ್ತಿಲ್ಲಪ್ಪ. ಗವರ್ಮೆಂಟ್ ನೋಡಿ ಅವ್ರದೇ ಅರ್ಧ ರೋಡ್ ಹೊಟ್ಟೋಯ್ತು ಇಸ್ಕಾನ್ಗೆ. ಟೂ ಮಚ್ ಇದು ಅಲ್ವಾ? ಈ ತರ ಇವರು ಹೇಳೋರು ಕೇಳೋರು ಯಾರು ಇಲ್ಲ. ಏನ್ ಮಾಡ್ತೀಯ? ನಮ್ ಜೆನ್ಸಿಗಳು ಇದಕ್ ಫೈಟ್ ಮಾಡ್ಬೇಕು ಇವಾಗ. ಹೌದು. ನೋಡು, ಎಲ್ ಬೇಕಾದ್ರಲ್ಲಿ ಆಟೋ ನಿಲ್ಲಿಸ್ಕೊಂತಾರೆ, ಗಾಡಿಗಳು ನಿಲ್ಲಿಸ್ಕೊಂತಾರೆ. ಅಯ್ಯೋ ಕತೆ. ಮಾಡಕ್ಕಾಗಲ್ಲ. ಅಂತೂ ನಿಂದು ಡ್ರೀಮ್ ಕಂಪ್ಲೀಟ್ ಆಯ್ತಾ? ಸ್ಪೈಡರ್ ಮ್ಯಾನ್ ಪಾಪ 2 ತಿಂಗಳಿಂದ ಹೇಳ್ತಿದ್ದ ಸ್ಪೈಡರ್ ಮ್ಯಾನ್ ನೋಡ್ಬೇಕು ಅಂತ. ನೋಡಾಯ್ತು, ಸಖತ್ತಾಗಿತ್ತು ಆಕ್ಚುಲಿ ಮೂವಿ. ಮಸ್ತ್ ಎಂಜಾಯ್ ಮಾಡಿದ್ವಿ. ಅವರು ಅದೇ ನೀವು ಹೇಳಿದ್ರಲ್ಲ, ಹ್ಯೂಮರ್ನ ಎಷ್ಟು ಚೆನ್ನಾಗಿ ಆ್ಯಡ್ ಮಾಡ್ತಾರೆ ಅಂದ್ರೆ ನಮ್ಮವ್ರಿಗೆ ಅದು ಮಾಡಕ್ ಬರಲ್ಲ. ಹೇಳದ್ನಲ್ಲ, ವಿ ಆರ್ 50 years ಬಿಹೈಂಡ್. ನಮ್ಮ ಥಿಂಕಿಂಗ್ ಅವ್ರ ಥಿಂಕಿಂಗ್ ತುಂಬಾ ಡಿಫರೆನ್ಸ್ ಇದೆ. ಕರೆಕ್ಟ್. ವಿ ನೀಡ್ ಟು ಚೇಂಜ್. ನಮ್ ಡೈರೆಕ್ಷನ್ ಸ್ಕಿಲ್ ಇಂದ ಹಿಡಿದು ಪ್ರತಿ ಒಂದು ಕ್ಯಾಟಗರಿಯಲ್ಲೂ ನಾವು ಚೇಂಜ್ ಆಗ್ಬೇಕು. ಹೌದು, ಅವಾಗೆ ಅವ್ರ ಕ್ವಾಲಿಟಿ ನಾವು ಮ್ಯಾಚ್ ಮಾಡಕ್ಕಾಗಲ್ಲ. ಆಮೇಲೆ ಇಂಥ ಮೂವೀಸ್ ಅಲ್ಲಿ ಏನ್ ಗೊತ್ತಾ, ಯಾವಾಗ್ಲೂ ವಿಲನ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಇವರು. ಹೀರೋಗಳಿಗೆ ತುಂಬಾ ಕಮ್ಮಿ. ಸ್ಪೈಡರ್ ಮ್ಯಾನ್ ಅಂದ್ರೆ ಅವನಿಗೆ ಓಕೆ ಗೊತ್ತು ಈ ತರ ಸೂಪರ್ ಪವರ್ಸ್ ಇರುತ್ತೆ ಅಂತ, ಬಟ್ ವಿಲನ್ಸಿಗೆ ಯಾವಾಗ್ಲೂ ಒಂಥರ ಹೈ ಪ್ರಿಯಾರಿಟಿ. ವಿಲನ್ಗೆ ಯಾವಾಗ ನೀನು ಇಂಪಾರ್ಟೆನ್ಸ್ ಕೊಡ್ತೀವ, ಹೀರೋ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕರೆಕ್ಟ್. ಅಂತ ವಿಲನ್ ಹೀರೋ ಹೊಡೆದ ಅಂತ ಹೇಳ್ತಾರಲ್ಲ. ನಾರ್ಮಲ್ ವಿಲನ್ ಇದ್ರೆ ಹೀರೋಗೆ ಅಷ್ಟು ವ್ಯಾಲ್ಯೂ ಬರಲ್ಲ. ಹೌದು. ಅದಕ್ಕೆ ದೀಸ್ ಪೀಪಲ್ ವಿಲನ್ಸ್ ನ ಜಾಸ್ತಿ ತೋರಿಸ್ತಾರೆ. ಕರೆಕ್ಟ್. ಓಕೆ ಗಾಯ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಒಂಥರ ಮಜಾ ಆಯ್ತು ಇವತ್ತಿನ ಡೇ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.